ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಹಿಂದಿನ ತರಗತಿಯಲ್ಲಿ ಅಂತರ್ಜನಿತ ಶಕ್ತಿಗಳ ಬಗ್ಗೆ ಹೇಳಿದ್ದೀನಿ. ಇವಾಗ ಬಾಹ್ಯ ಶಕ್ತಿಗಳ ಬಗ್ಗೆ ನೋಡೋಣ. ಬಾಹ್ಯ ಶಕ್ತಿಗಳು ಭೂಮಿಯ ಮೇಲಿನ ಪ್ರಾಕೃತಿಕ ಶಕ್ತಿಗಳಾಗಿವೆ. ಬಾಹ್ಯ ಶಕ್ತಿಗಳು ಏನಾಗಿವೆ? ಭೂಮಿಯ ಮೇಲೆ ಕಂಡುಬರುವಂತಹ ಪ್ರಾಕೃತಿಕ ಶಕ್ತಿ ಆಗಿದೆ. ಇವು ತಮ್ಮ ಕಾರ್ಯದಿಂದ ಮೇಲ್ಮೈನ ಸ್ವರೂಪಗಳನ್ನು ಮಾರ್ಪಡಿಸುತ್ತವೆ. ಅಂದರೆ ಇವು ತನ್ನ ಕೆಲಸ ಮಾಡುವುದರಿಂದ ಭೂಮಿ ಮೇಲ್ಮೈನ ಸ್ವರೂಪವನ್ನು ಏನು ಮಾಡ್ತಾವೆ ಅಂತೀವಿ? ಮಾರ್ಪಡಿಸುತ್ತವೆ. ಏನೇನು ಮಾರ್ಪಡಿಸ್ತಾವೆ ಅಂತಂದ್ರೆ ಇವು ಉಷ್ಣಾಂಶ, ಮಾರುತಗಳು, ಮಳೆ, ಹಿಮವೃಷ್ಟಿ, ಹಿಮ ನದಿ, ಗಾಳಿ ಇವೆಲ್ಲ ಏನಾಗಿದ್ದಾವೆ ಅಂದರೆ ಬಾಹ್ಯ ಶಕ್ತಿ. ಶಿಥಿಲೀಕರಣ ಅಂದರೆ ಏನಂದರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಗೆ ಏನಂತೀವಿ? ಶಿಥಿಲೀಕರಣ ಅಂತೇಳಿ ಕರಿತೀವಿ. ಶಿಲೆಗಳು ಏನಾಗ್ತವೆ? ಒಡೆದು ಚೂರಾಗುವಂಥ, ಕ್ಷೀಣಿಸುವಂಥ ಸ್ವಾಭಾವಿಕ ಪ್ರಕ್ರಿಯೆಗೆ ಏನಂತೀವಿ? ಶಿಥಿಲೀಕರಣ ಅಂತೇಳಿ ಕರಿತೀವಿ. ಇದು ವಾಯುಮಂಡಲದಲ್ಲಿನ ಉಷ್ಣಾಂಶ, ಮಳೆ, ಗಾಳಿ ಮುಂತಾದವುಗಳಿಂದ ಏನಾಗುತ್ತದೆ ಅಂದರೆ ನಡೆಯುತ್ತದೆ. ಶಿಥಿಲೀಕರಣ ಎದರಿಂದ ನಡೀತದೆ ಅಂದರೆ ಉಷ್ಣಾಂಶದಿಂದ, ಅಂದರೆ ಬಿಸಿಲಿನಿಂದ, ಮಳೆ ಬೀಳೋದರಿಂದ, ಗಾಳಿಗಳು ಬೀಸುವುದರಿಂದ ಏನಾಗ್ತದೆ? ಶಿಥಿಲೀಕರಣ ಉಂಟಾಗ್ತದೆ. ಹಾಗಾದರೆ ಶಿಥಿಲೀಕರಣದ ವಿಧಗಳು ಯಾವ್ಯಾವ ಅಂತೇಳಿ ನೋಡೋಣ. ಶಿಥಿಲೀಕರಣದ ವಿಧಗಳು: ಮೊದಲನೇದಾಗಿ ಭೌತಿಕ ಶಿಥಿಲೀಕರಣ. ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಗೆ ಒಳಗಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಗೆ ಏನಂತೀವಿ? ಭೌತಿಕ ಶಿಥಿಲೀಕರಣ ಅಂತೇಳಿ ಕರಿತೀವಿ. ಪ್ರಮುಖವಾಗಿ ಭೌತಿಕ ಶಿಥಿಲೀಕರಣದ ಕ್ರಿಯೆಗಳು ಯಾವಪ್ಪ ಅಂತಂದರೆ ಕಣ ವಿಭಜನೆ ಆಗಿರ್ಬೋದು, ಶಿಲಾ ವಿಭಜನೆ ಆಗಿರ್ಬೋದು, ಪದರ ವಿಭಜನೆ ಆಗಿರ್ಬೋದು. ಭೌತಿಕ ಶಿಥಿಲೀಕರಣಕ್ಕೆ ಉಷ್ಣಾಂಶ, ಮಳೆ, ಹಿಮ ಇವೆಲ್ಲ ಏನಾಗಿದ್ದಾವೆ ಅಂದರೆ ಮುಖ್ಯ ಕಾರಣವಾಗಿ ಪರಿಣಮಿಸುತ್ತವೆ. ಇವಾಗ ರಾಸಾಯನಿಕ ಶಿಥಿಲೀಕರಣ. ರಾಸಾಯನಿಕ ಶಿಥಿಲೀಕರಣ ಅಂದರೆ ಈ ವಿಧದ ಶಿಥಿಲೀಕರಣದಲ್ಲಿ ಮಳೆಯ ನೀರು ಏನು ಮಾಡ್ತಾಯಿದೆ? ವಾಯುಮಂಡಲದ ಅನಿಲಗಳೊಡನೆ ವಿಲೀನಗೊಳ್ಳುತ್ತೈತೆ. ರಾಸಾಯನಿಕ ಶಿಥಿಲೀಕರಣದಲ್ಲಿ ಬಿದ್ದಂಥ ಮಳೆ ನೀರು ವಾಯುಮಂಡಲದ ಗಾಳಿ ಏನು ಬೀಸುತ್ತಲ್ಲ ಅದರೊಂದಿಗೆ ಕೂಡ್ಕೊಳ್ತೈತೆ. ಶಿಲೆಗಳು ಒಡೆಯುತ್ತವೆ ಇಲ್ಲಿ ಹಾಗೂ ವಿಘಟಿಸುತ್ತವೆ, ಅಂದರೆ ಚೂರಾಗ್ತವೆ. ಈ ಶಿಥಿಲೀಕರಣದ ಪರಿಣಾಮವೇನೆಂದರೆ ಶಿಲೆಗಳಲ್ಲಿರುವ ಖನಿಜಗಳ ಸಂಯೋಜನೆಯಲ್ಲಿ ಬದಲಾವಣೆ ಉಂಟಾಗ್ತೈತೆ. ಶಿಲೆಗಳಲ್ಲಿ ಏನು ಖನಿಜ ಕಂಡು ಬರ್ತಾವಲ್ಲ ಅದರಲ್ಲಿ ಏನಾಗ್ತೈತೆ? ಬದಲಾವಣೆ ಉಂಟಾಗ್ತೈತೆ. ಇದಕ್ಕೆ ನಾನು ರಾಸಾಯನಿಕ ಶಿಥಿಲೀಕರಣ ಅಂತೇಳಿ ಕರಿತೀವಿ. ಹಾಗೆ ರಾಸಾಯನಿಕ ಶಿಥಿಲೀಕರಣದಲ್ಲಿ ಮತ್ತು 4 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ ಆಕ್ಸಿಡೇಷನ್ ಶಿಥಿಲೀಕರಣ, ಕಾರ್ಬೋನೇಷನ್, ಇನ್ನೊಂದು ಹೈಡ್ರೇಷನ್, ಇನ್ನೊಂದು ಸಲ್ಯೂಷನ್. ಹಾಗಾದರೆ ಆಕ್ಸಿಡೇಷನ್ ಅಂದರೆ ಏನಂತ ನೋಡೋಣ. ಆಕ್ಸಿಜನ್ನಿಂದ ಕೂಡಿರುವ ಮಳೆಯ ನೀರು ಕೆಲವು ಖನಿಜಗಳ ಮೇಲೆ ಪ್ರಭಾವ ಬೀರ್ತೈತಿ. ಆಕ್ಸಿಜನ್ನಿಂದ ಅಂದರೆ ನೀರಿನಿಂದ ಕೂಡಿದಂತಹ, ಆಕ್ಸಿಜನ್ ಅಂದ್ರೆ ಏನು? ಗಾಳಿಯಿಂದ ಕೂಡಿರುವಂತಹ ನೀರು ಏನು ಮಾಡ್ತದೆ ಅಂತಂದರೆ ಮಳೆಯ ನೀರು ಕೆಲವು ಖನಿಜಗಳ ಮೇಲೆ ಬೀಳ್ತದಂತೆ. ಇದರಿಂದ ಶಿಲೆಗಳೇನಾಗ್ತವೆ? ನಶಿಸುತ್ತವೆ, ನಾಶ ಹೊಂದುತ್ತವೆ. ವಿಶೇಷವಾಗಿ ಕಬ್ಬಿಣದ ಆಕ್ಸೈಡ್ ಆಗಿ ಬದಲಾವಣೆ ಆಗ್ತೈತೆ. ಕಾರ್ಬೋನೇಷನ್ ಅಂದರೆ ಕಾರ್ಬನ್ಯುಕ್ತ ಮಳೆ ನೀರು ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ, ಕಾರ್ಬನ್ ಇರುವಂತಹ ನೀರು ಏನು ಮಾಡ್ತೈತೆ? ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ ಶಿಲೆಗಳಲ್ಲಿರುವ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಮಳೆಯ ನೀರಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವುದರಿಂದ ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಆಗಿ ಏನಾಗ್ತದೆ? ಬದಲಾವಣೆ ಹೊಂದುತ್ತದೆ. ಹೈಡ್ರೇಷನ್ ಅಂದರೆ ಈ ಕ್ರಿಯೆಯಲ್ಲಿ ಕೆಲವು ಬಗೆಯ ಖನಿಜಗಳಲ್ಲಿನ ಕಣಗಳು ನೀರನ್ನು ಹೀರುವುದರಿಂದ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ಕ್ರಮೇಣ ನಶಿಸುತ್ತದೆ. ಉದಾಹರಣೆಗೆ ಫೆಲ್ಸ್ಪರ್, ಇದು ಹರಳುಗಳಿಂದುಂಟಾದ ಪ್ರಮುಖ ಶಿಲೆಯಾಗಿದೆ. ಸಲ್ಯೂಷನ್ ಅಂದರೆ ಮಳೆಯ ನೀರು ಏನು ಮಾಡ್ತೈತೆ? ಕೆಲವು ಶಿಲೆಗಳ ಮೇಲೆ ಕರಗಿಸಿ ಸಲ್ಯೂಷನ್ಗೊಳಿಸ್ತದೆ. ಉದಾಹರಣೆಗೆ ಜಿಪ್ಸಮ್, ಉಪ್ಪು, ಫಾಸ್ಫೇಟ್ ಇವೆಲ್ಲ ಸಲ್ಯೂಷನ್ಗೆ ಉದಾಹರಣೆ. ಇವಾಗ 3ನೇ ಪ್ರಕಾರ ಜೈವಿಕ ಶಿಥಿಲೀಕರಣ. ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ, ಇವಾಗ ಜೈವಿಕ ಶಿಥಿಲೀಕರಣ. ಹಂಗಂದ್ರೆ ಏನಂದರೆ ಸಸ್ಯವರ್ಗ, ಪ್ರಾಣಿ ವರ್ಗ ಮತ್ತು ಮಾನವನಿಂದ ಶಿಲೆಗಳು ಒಡೆದು ಚೂರಾಗುವುದಕ್ಕೆ ನಾವೇನಂತೀವಿ? ಜೈವಿಕ ಶಿಥಿಲೀಕರಣ ಅಂತೇಳಿ ಕರಿತೀವಿ. ಇದರಲ್ಲಿ ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳೆರಡರಿಂದಲೂ ಏನಾಗ್ತೈತೆ? ಉಂಟಾಗ್ತೈತೆ. ಎರಡು ಮಿಕ್ಸ್ ಇರ್ತೈತೆ ಇಲ್ಲಿ. ಸಸ್ಯವರ್ಗ ಅಂದರೆ ಸಸ್ಯಗಳ ಬೇರುಗಳು ಬೆಳೆದು ದಪ್ಪವಾಗಿದ್ದರಿಂದ ಶಿಲೆಗಳು ಏನಾಗ್ತದೆ? ಒಡೆದು ಚೂರಾಗ್ತವೆ. ಸಸ್ಯಗಳು ಬೇರು ಬಿಟ್ಟುಕೊಂಡು ಶಿಲೆ ಚೂರಾದಕ್ಕೆ ಏನಂತೀವಿ? ಅದು ಜೈವಿಕ ಶಿಥಿಲೀಕರಣದಲ್ಲಿ ಬರ್ತೈತೆ. ಪ್ರಾಣಿ ವರ್ಗದಲ್ಲಿ ಬಿಲಗಳಲ್ಲಿ ವಾಸಿಸುವ ಪ್ರಾಣಿಗಳು, ಎರೆಹುಳು, ಮೊಲಗಳು ಇಲ್ಲಿ ಏನಾಗ್ತೈತೆ ಅಂತಂದರೆ ಶಿಲೆಗಳು ಚೂರಾಗ್ತೈತೆ. ಇಲ್ಲಿ
ಇದಾಗೋದರಿಂದ ಇದಕ್ಕೇನಂತೀವಿ ಜೈವಿಕ ಶಿಥಿಲೀಕರಣ ಅಂತೀವಿ. ಮಾನವ ಜೀವಿ ಏನು ಮಾಡ್ತೇನೆ ಹೆಂಗೆ ಶಿಥಿಲೀಕರಣಗೊಳಿಸ್ತಾನಂದರೆ ಗಣಿಗಾರಿಕೆ ಮಾಡುವುದರಿಂದ, ಕಲ್ಲು ಗಣಿ ಮಾಡುವುದರಿಂದ, ಕಟ್ಟಡ ನಿರ್ಮಾಣ ಮಾಡುವುದರಿಂದ ಏನಾಗ್ತೈತಿ, ಇಲ್ಲೂ ಕೂಡ ಜೈವಿಕ ಶಿಥಿಲೀಕರಣ ಕಂಡುಬರ್ತೈತಿ. ಹೀಗೆ ಜೈವಿಕ ಶಿಥಿಲೀಕರಣ ಇಲ್ಲಿ ಈ ರೀತಿ ಕಂಡುಬರ್ತೈತೆ. ಇವಾಗ ಭೂ ಸವಕಳಿ. ಭೂ ಸವಕಳಿಗೆ ಕರ್ತೃಗಳು ಅಂದರೆ ಕಾರಣ ಯಾರಪ್ಪ ಅಂತಂದರೆ ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಸವೆಸುವ ಕಾರ್ಯವನ್ನು ನಾವೇನಂತೀವಿ ಭೂ ಸವಕಳಿ ಅಂತೇಳಿ ಕರಿತೀವಿ. ಭೂ ಸವಕಳೀಕರಣದ ಕಾರಣಕರ್ತೃಗಳೇ ಅಂದರೆ ನದಿ, ಹಿಮನದಿ, ಅಂತರ್ಜಲ ಇವೆಲ್ಲ ಏನಾಗಿದ್ದಾವೆ ಅಂತಂದರೆ ನದಿ, ಹಿಮನದಿ, ಅಂತರ್ಜಲ, ಮಾರುತ, ಸಮುದ್ರದ ಅಲೆಗಳು ಸವಕಳೀಕರಣದ ಕರ್ತೃಗಳು. ಅಂದರೆ ಇವುಗಳಿಂದ ಸವಕಳಿ ಉಂಟಾಗ್ತೈತಿ ಅಂತ ಅರ್ಥ. ಸವೆತ, ಸಾಗಾಣಿಕೆ ಮತ್ತು ಸಂಚಯನ ಎಂಬ 3 ಕಾರ್ಯಗಳು ಏನು ಮಾಡ್ತವೆ ಇಲ್ಲಿ ಸವಕಳಿಯಲ್ಲಿ ನಡೀತವೆ. ಭೂಮಿಯ ಮೇಲ್ಭಾಗದಲ್ಲಿ ವಿಶಿಷ್ಟವಾದ ಭೂಸರ್ಪವನ್ನು ಇವು ನಿರ್ಮಿಸುತ್ತವೆ. ಇವಾಗ ನದಿ ನೋಡೋಣ. ಉಗಮದಿಂದ ಸಮುದ್ರದವರೆಗೆ ತನ್ನ ಕಣಿವೆಯಲ್ಲಿ ಹರಿಯುವ ಶುದ್ಧ ನೀರಿನ ಜಲಧಾರೆಗೆ ಏನಂತ ಕರಿತೀವಿ, ನದಿ ಅಂತೇಳಿ ಕರಿತೀವಿ. ನದಿ ಅಂದರೆ ಏನಂತೇಳಿ ಕೇಳ್ಬೋದು, ನೆನ್ಪಿಟ್ಕೋಬೇಕು. ಹರಿಯುವ ನದಿಯ ನೀರು ಭೂ ಮೇಲ್ಮೈ ವಿಸ್ತಾರವಾದ ಭಾಗದಲ್ಲಿ ಸವಕಳಿ ಕಾರ್ಯವನ್ನು ನಿರ್ವಹಿಸುವ ಮುಖ್ಯ ಕರ್ತೃ. ನದಿಗಳು ಸಾಮಾನ್ಯವಾಗಿ ಚಿಲುಮೆ, ಹಿಮನದಿ ಮತ್ತು ಮಳೆ ನೀರಿನ ಮೂಲ ಅದರಿಂದ ಏನಾಗ್ತೈತೆ ಉಗಮ ಆಗ್ತೈತಿ. ನದಿ ಹರಿಯುವ ಭಾಗವೇ ಏನಂತೀವಿ ನದಿಯ ಪಾತ್ರ ಅಂತೇಳಿ ಕರಿತೀವಿ. ನದಿ ಹರಿಯುವ ಭಾಗಕ್ಕೆ ಏನಂತೀವಿ ನದಿಯ ಪಾತ್ರ ಅಂತೇಳಿ ಕರಿತೀವಿ. ನದಿಯು ಆರಂಭಗೊಳ್ಳುವ ಸ್ಥಾನವನ್ನು ಅಂತ ಕರಿತೀವಿ ನದಿ ಮೂಲ ಅಂತೇಳಿ ಕರಿತೀವಿ. ನದಿ ಅಂತ್ಯಗೊಂಡು ಸಮುದ್ರ ಸೇರುವ ಭಾಗವನ್ನು ನದಿ ಮುಖ ಅಂತೇಳಿ ಕರಿತೀವಿ. ನದಿ ಮೂಲ, ನದಿ ಮುಖ, ನದಿಯ ಪಾತ್ರ ಅಂತೇಳಿ 3 ಕೂಡ ನೆನ್ಪಿಟ್ಕೊಳ್ಬೇಕು. ಒಂದು ಸಣ್ಣ ನದಿಯ ತನ್ನ ಕಣಿವೆಯಲ್ಲಿ ಮತ್ತೊಂದು ಪ್ರಧಾನ ನದಿಯನ್ನು ಸೇರುವುದಕ್ಕೆ ಏನಂತೀವಿ ಉಪನದಿ ಅಂತೇಳಿ ಕರಿತೀವಿ. ಒಂದು ಸಣ್ಣ ನದಿ ಏನು ಮಾಡ್ತದಂತೆ ತನ್ನ ಕಣಿವೆಯಲ್ಲಿ ಹರಿದು ಅಂದರೆ ತನ್ನ ಪ್ಲೇಸಿನಲ್ಲಿ ಹರಿದು ಮತ್ತೊಂದು ಪ್ರಧಾನವಾದ ನದಿಯನ್ನು ಸೇರುವುದಕ್ಕೆ ಏನಂತೀವಿ ನಾವು ಉಪನದಿ ಅಂತೇಳಿ ಕರಿತೀವಿ. ಒಂದು ನದಿ ಮತ್ತೊಂದು ನದಿಯನ್ನು ಸೇರುವ ಸ್ಥಳವನ್ನು ಸಂಗಮ ಅಂತೇಳಿ ಕರಿತೀವಿ. ಒಂದು ನದಿ ಇನ್ನೊಂದು ನದಿ ಸೇರ್ತಂದರೆ ಅದಕ್ಕೆ ಸಂಗಮ. ಒಂದು ಸಣ್ಣ ಕಣಿವೆಯಲ್ಲಿ ನದಿ ಹರಿದರೆ ಅದಕ್ಕೆ ಉಪನದಿ ಅಂತೇಳಿ ಕರಿತೀವಿ. ಇವಾಗ ನದಿಯ ಪಾತ್ರ ಅಂದರೆ ನೋಡೋಣ. ನದಿಯ ಪಾತ್ರವನ್ನು ಮೇಲ್ಕಣಿವೆ ಪಾತ್ರ, ಮಧ್ಯ ಕಣಿವೆ ಪಾತ್ರ, ಕೆಳ ಕಣಿವೆ ಪಾತ್ರ ಅಂತೇಳಿ ವಿಂಗಡಣೆ ಮಾಡಿದ್ವಿ. ನದಿಯ ಪಾತ್ರ ಏನು ಮಾಡಿದ್ವಿ ಕೆಳ ಕಣಿವೆ, ಮೇಲ್ಕಣಿವೆ, ಮಧ್ಯ ಕಣಿವೆ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಈ ಹಂತಗಳು ನದಿಯ ನೀರಿನ ಪ್ರಮಾಣ, ನೀರಿನ ವೇಗ, ನದಿ ಪಾತ್ರದ ಸ್ವರೂಪದ ಮೇಲೆ ಏನಾಗ್ತದೆ ಇದು ಪ್ರಭಾವ ಬೀರ್ತೈತಿ. ಪ್ರತಿ ಹಂತದಲ್ಲಿಯೂ ನದಿಯ ಕಾರ್ಯ ಮತ್ತು ಅದರಿಂದ ಉಂಟಾಗುವ ಭೂಸ್ವರೂಪಗಳು ಇಲ್ಲಿ ವಿಶಿಷ್ಟವಾದಂತಹ ರೂಪವನ್ನು ಪಡ್ಕೊಳ್ತವೆ. ಇದು ಮೇಲ್ಕಣಿವೆ ನದಿ. ಇದೆಲ್ಲ ಏನು ಮೇಲ್ಕಣಿವೆಯಲ್ಲಿ ಕಂಡುಬರುವಂಥ ನದಿಗಳು. ಮೇಲ್ಕಣಿವೆ ನದಿಯಲ್ಲಿ ಕಂಡುಬರುವಂಥ ಅಂಶಗಳು ಯಾವಂದರೆ ಇಲ್ಲಿ ವಿ ಆಕಾರದ ಕಣಿವೆಗಳು ಉಂಟಾಗ್ತವೆ, ಕಂದರಗಳು ಉಂಟಾಗ್ತವೆ, ಕಂಬಕುಳಿಗಳು, ಜಲಪಾತಗಳು. ಏನು ಹೇಳಬೇಕಿಲ್ಲ ಅಂತಂದರೆ ಮೇಲ್ಕಣಿವೆಯಲ್ಲಿ ಯಾವ್ಯಾವ ಕಂಡು ಬರ್ತಾವೆ ಅಂತ ಕೇಳ್ತಾರೆ. ಅಲ್ಲಿ ವಿ ಆಕಾರದ ಕಣಿವೆಗಳು ಎಲ್ಲಿ ಕಂಡು ಬರ್ತವೆ, ಮೇಲ್ಕಣಿವೆನ, ಮಧ್ಯ ಕಣಿವೆನ, ಕೆಳ ಕಣಿವೆನ ಅಂತ ಕೇಳಿದ್ರೆ ಅಲ್ಲಿ ಮೇಲ್ಕಣಿವೆ. ಅಂದರೆ ಯಾವ್ಯಾವ ಕಣಿವೆಯಲ್ಲಿ ಯಾವ್ಯಾವ ಉಂಟಾಗ್ತವೆ ನೆನ್ಪಿಟ್ಕೋಬೇಕು. ಇಲ್ಲಿ ವಿ ಆಕಾರದ ಕಣಿವೆಗಳು ಬರ್ತವೆ, ಕಂದರಗಳು ಬರ್ತವೆ, ಕಂಬಳಿ ಕುಳಿಗಳು ಬರ್ತವೆ, ಜಲಪಾತಗಳು ಇವೆಲ್ಲ ಎಲ್ಲಿ ಬರ್ತವೆ ಮೇಲ್ಕಣಿವೆಯಲ್ಲಿ ಬರ್ತವೆ. ಮಧ್ಯ ಕಣಿವೆಯಲ್ಲಿ ಯಾವ ಬರ್ತಾವೆ ಅಂದರೆ ಮೆಕ್ಕಲು, ಬೀಸಣಿಕೆ ಬರ್ತೈತೆ, ನದಿಯ ತಿರುವುಗಳು ಇವೆಲ್ಲ ಏನು ಮಧ್ಯ ಕಣಿವೆಯಲ್ಲಿ ಬರ್ತವೆ. ಮೆಕ್ಕಲು, ತಿರುವುಗಳು, ಬೀಸಣಿಕೆಗಳು, ನದಿಯ ತಿರುವುಗಳು ಇವೆಲ್ಲ ಎಲ್ಲಿ ಬರ್ತಾವೆ ಅಂತಂದರೆ ಮಧ್ಯ ಕಣಿವೆಯಲ್ಲಿ ಬರ್ತವೆ. ಹಾಗಾದರೆ ಕೆಳ ಕಣಿವೆಯಲ್ಲಿ ಏನು ಬರ್ತಾವೆ ಅಂದರೆ ಪ್ರವಾಹ ಮೈದಾನಗಳು, ಶೃಂಗ ಸರೋವರಗಳು, ಮುಖಜ ಭೂಮಿಗಳು ಇವೆಲ್ಲ ಏನು ಬರ್ತವೆ ಕೆಳ ಕಣಿವೆಯಲ್ಲಿ ಬರ್ತವೆ. ಇದಕ್ಕೆ ಏನು ಕರಿತೀವಿ ಅಂದರೆ ಮೇಲ್ಕಣಿವೆಯನ್ನು ಸವೆತ, ಮಧ್ಯ ಕಣಿವೆಯನ್ನು ಸಾಗಾಣಿಕೆ, ಕೆಳ ಕಣಿವೆಯನ್ನು ಸಂಚಯನ. ಸವೆತ, ಸಾಗಾಣಿಕೆ, ಸಂಚಯನ ರೂಪದಲ್ಲಿ ಇವು ಕಂಡುಬರ್ತವೆ. ಕಣಿವೆ ಆಳವಾಗುವಿಕೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಆಳವಾಗುವುದಕ್ಕೆ ಏನಂತೀವಿ ಕಣಿವೆ ಆಳ ಅಂತೇಳಿ ಕರಿತೀವಿ. ಕಣಿವೆ ಅಗಲವಾಗುವಿಕೆ, ಈ ರೀತಿ ಅಗಲ ಕಂಡು ಬಂದರೆ ಅಗಲವಾಗುವಿಕೆ. ಮೆಕ್ಕಲು, ಸಂಚಯನ ಇದು ಮೇಲ್ಭಾಗದಲ್ಲಿ ಮಾತ್ರ ಕಂಡುಬರ್ತೈತಿ. ನದಿಯ ಪಾತ್ರದ ವಿವಿಧ ಹಂತಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸ್ವರೂಪಗಳ ಬಗ್ಗೆ ಏನಾಗಿದೆ ಈ ಚಿತ್ರಣವನ್ನು ಕೊಟ್ಟಿದ್ದಾರೆ. ಇವು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಇವತ್ತು ಸರಿ ನೋಡ್ಕೊಂಡು ನೆನ್ಪಿಟ್ಕೊಂಡಿದ್ವಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ. ಇವಾಗ ಮೇಲ್ಕಣಿವೆ ಪಾತ್ರ. ಈ ಮೇಲ್ಕಣಿವೆ, ಮಧ್ಯ ಕಣಿವೆ, ಕೆಳ ಕಣಿವೆ ಕೊಟ್ಟಿದ್ರಲ್ಲ. ಇವಾಗ ಮುಖ್ಯವಾಗಿ ಮೇಲ್ಕಣಿವೆ ಪಾತ್ರದಲ್ಲಿ ನೋಡ್ರಿ. ನದಿಯು ಈ ಹಂತದಲ್ಲಿ ಎತ್ತರ ಭಾಗದಲ್ಲಿ ಇರ್ತೈತಂತೆ. ಮುಖ್ಯವಾಗಿ ಸವೆತ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ. ಅದರಲ್ಲಿಯೂ ತಳ ಸವೆತ ಹೆಚ್ಚು.
ಅಂದರೆ ತಳದಲ್ಲಿ ಹೆಚ್ಚು ಸವೆತವನ್ನು ಇಲ್ಲಿ ಕಂಡು ಬರ್ತೈತೆ. ಅಂದರೆ ನದಿಯು ತನ್ನ ಕಣಿವೆಯನ್ನು ಆಳವಾಗಿ ಕೊರಿತದೆ. ಇದು ತನ್ನ ಆಳವಾಗಿ ಕೊರಿತದೆ. ಇದರಿಂದ ಆಳವಾದ ಕಂದರಗಳು, ಮಹಾಕಂದರ, ವಿ ಆಕಾರದ ಕಣಿವೆಗಳು ಏನು ಮಾಡ್ತೈತಿ ಇಲ್ಲೆಲ್ಲ ಕಂಡು ಬರ್ತೈತೆ. ಜಲಪಾತಗಳು ಎಂಜಲ್ ಜಲಪಾತ, ನಯಗರ್ ಜಲಪಾತ, ಜೋಗ್ ಜಲಪಾತ ಇವೆಲ್ಲ ಮೇಲ್ಕಣಿವೆಯಲ್ಲಿ ಕಂಡುಬರ್ತವೆ. ಕಂಬಕಗಳು ಅಂದರೆ ಕುಂಭಕಗಳು ಮೊದಲಾದ ಭೂಸ್ವರೂಪಗಳು ಏನು ಮಾಡ್ತವೆ ಇಲ್ಲಿ ಮೇಲ್ಕಣಿವೆಯಲ್ಲಿ ಗೋಚರಿಸುತ್ತವೆ. ಇವಾಗ ಮಧ್ಯ ಕಣಿವೆ ಪಾತ್ರ. ಈ ಹಂತದಲ್ಲಿ ನದಿಯು ಮೈದಾನವನ್ನು ಪ್ರವೇಶಿಸುವುದು. ಇಲ್ಲಿ ನದಿಯ ಪಾತ್ರದ ಇಳಿಜಾರು ಕಡಿಮೆಯಾಗುವುದರಿಂದ ನೀರಿನ ವೇಗವೂ ಸಹ ಕಡಿಮೆ ಆಗ್ತೈತೆ. ಪ್ರಧಾನ ನದಿಗೆ ಅನೇಕ ಉಪನದಿಗಳು ಸೇರುವುದರಿಂದ ನದಿಯ ನೀರಿನ ಪ್ರಮಾಣ ಹೆಚ್ಚಾಗ್ತೈತಿ. ಪ್ರಧಾನ ನದಿಗೆ ಏನು ಮಾಡ್ತೈತಿ ಅನೇಕ ಉಪನದಿಗಳು ಬಂದು ಸೇರ್ತವೆ. ಈ ಹಂತದಲ್ಲಿ ನದಿಯು ಮುಖ್ಯವಾಗಿ ಸಾಗಾಣಿಕೆ ಕಾರ್ಯವನ್ನು ಮಾಡ್ತೈತಿ. ಮಧ್ಯ ಕಡಿಮೆಯಲ್ಲಿ ಏನು ಬರ್ತೈತೆ ಸಾಗಾಣಿಕೆ ಕಾರ್ಯ ಉಂಟು ಮಾಡ್ತೈತಿ. ಜೊತೆಗೆ ಅಲ್ಲಲ್ಲಿ ಸಂಚಯನದ ಕಾರ್ಯವನ್ನು ಕಾಣ್ಬೋದು. ಇದರಿಂದ ಕೆಲವು ವೈಶಿಷ್ಟ್ಯ ಭೂಸ್ವರೂಪಗಳು ಉಂಟಾಗ್ತವೆ. ಅವುಗಳೆಂದರೆ ಮೆಕ್ಕಲು ಬೀಸಣಿಕೆ, ನದಿಯ ತಿರುವುಗಳು ಏನಾಗ್ತವೆ ಇಲ್ಲಿ ಕಂಡು ಬರ್ತವೆ. ಇವಾಗ ಕೆಳಕಣಿವೆಯಲ್ಲಿ ಏನೇನು ಕಂಡು ಬರ್ತದೆ ಅಂದರೆ ಈ ಹಂತದಲ್ಲಿ ನದಿಯು ಅತ್ಯಂತ ನಿಧಾನವಾಗಿ ಹರಿತದೆ. ಇಲ್ಲಿ ನಿಧಾನವಾಗಿ ಹರಿತದೆ ಅಂದರೆ ಅಷ್ಟು ಫಾಸ್ಟ್ ಇರಲ್ಲ. ಎರಡು ಹೋಲಿಕೆ ಮಾಡಿದರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಳಿಜಾರು ಅತ್ಯಂತ ಕಡಿಮೆ ಆಗಿರುವುದರಿಂದ ಇಲ್ಲಿ ನದಿಗಳು ನಿಧಾನವಾಗಿ ಹರಿತವೆ. ನದಿಯ ಪಾತ್ರ ಏನಾಗ್ತದೆ ದೊಡ್ಡದಾಗಿರ್ತೈತೆ. ಈ ಹಂತದಲ್ಲಿ ನದಿಯು ಮುಖ್ಯವಾಗಿ ಸಂಚಯನ ಕಾರ್ಯವನ್ನು ನಿರ್ವಹಿಸುತ್ತದೆ. ಕೆಳಕಣಿವೆ ಪಾತ್ರದಲ್ಲಿ ಪ್ರವಾಹ, ಮೈದಾನ, ಸ್ವಾಭಾವಿಕ ದಡಕಟ್ಟೆ, ಶೃಂಗ ಸರೋವರ, ಸುಂದರ್ಬನ್, ಮುಖಜ ಭೂಮಿ, ನೈಲ್ ನದಿ, ಮುಖಜ ಭೂಮಿ ಮೊದಲಾದ ಭೂಸ್ವರೂಪಗಳು ಇಲ್ಲಿ ಉಂಟಾಗ್ತವೆ. ಎಲ್ಲೆಲ್ಲಿ ಏನೇನು ಬರ್ತಾವ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕು. ಪ್ರವಾಹ, ಮೈದಾನ, ಶೃಂಗ ಸರೋವರ, ನದಿಯ ತಿರುವು ಇವೆಲ್ಲ ಎಲ್ಲಿ ಕಂಡು ಬರ್ತಾವೆ ಅಂತಂದರೆ ಕೆಳಕಣಿವೆಯಲ್ಲಿ ಕಂಡು ಬರ್ತವೆ. ನದಿ ಸಂಚಯನದಿಂದಾದ ಪ್ರಮುಖ ಭೂಸ್ವರೂಪಗಳಿವೆಲ್ಲ ನಿಮಗೆ ತಿಳಿದಿರಲಿ. ಅಳಿವೆ ಅಂದರೆ ಏನಂದರೆ ನದಿಯು ಸಮುದ್ರವನ್ನು ಸೇರುವ ಭಾಗದಲ್ಲಿ ಅಗಲವಾಗಿ ಕಂಡುಬರುವ ಉಬ್ಬರ ಬೀಳಿತ ಮುಖಭಾಗಕ್ಕೆ ಏನಂತೀವಿ ಅಳಿವೆ ಅಂತೇಳಿ ಕರಿತೀವಿ. ಮುಖಜ ಭೂಮಿ ಅಂದರೆ ನದಿಯು ಸಮುದ್ರ ಸೇರುವ ಅಂತಿಮ ಭಾಗದಲ್ಲಿ ಸಂಚಯದಿಂದ ನಿರ್ಮಿತವಾಗಿರೋ ಮೈದಾನಕ್ಕೆ ಏನಂತೀವಿ ಮುಖಜ ಭೂಮಿ ಅಂತೇಳಿ ಕರಿತೀವಿ. ಹಿಮಾನದಿ. ಇವಾಗ ಹಿಮನದಿ ಪರ್ವತದ ಅತಿ ಎತ್ತರದ ಭಾಗದಲ್ಲಿ ಮತ್ತು ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆಯ ಅಗಾಧವಾದ ಹಿಮ ಕಂಡುಬರ್ತದೆ. ಅದಕ್ಕೆ ಹಿಮರಾಶಿ ಅಂತೇಳಿ ಕರಿತೀವಿ. ಹಿಮರಾಶಿ ಅದರ ಭಾರ ಮತ್ತು ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿಗೆ ಜಾರುವುದನ್ನು ನಾವು ಏನಂತೀವಿ ಹಿಮಾನದಿ ಅಂತೇಳಿ ಕರಿತೀವಿ. ಹಿಮರಾಶಿಯ ಕೆಳಭಾಗ ಹೆಚ್ಚು ಒತ್ತಡದಿಂದ ಕರಗಿ ಇಳಿಜಾರನ್ನು ಅನುಸರಿಸಿ ಚಲಿಸುತ್ತದೆ. ಇವಾಗ ಹಿಮನದಿಯ ವಿಧಗಳು ಮುಖ್ಯವಾಗಿ ಎರಡು ವಿಧಗಳಾಗಿ ಮಾಡಿದ್ವಿ. ಒಂದು ಖಂಡಾಂತರ ಹಿಮನದಿ, ಇನ್ನೊಂದು ಪರ್ವತ ಹಿಮನದಿ. ಖಂಡಾಂತರ ಹಿಮನದಿ ಅಂದರೆ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಅಂತ ಕರಿತೀವಿ. ಉದಾಹರಣೆಗೆ ಯಾವಪ್ಪ ಅಂದರೆ ಗ್ರೀನ್ಲ್ಯಾಂಡ್, ಅಂಟಾರ್ಟಿಕಾ ಖಂಡ ಇವು ಖಂಡಾಂತರ ಹಿಮನದಿಗಳು. ಪರ್ವತ ಅಥವಾ ಆಲ್ಪೈನ್ ಅಥವಾ ಕಣಿವೆ ಹಿಮನದಿಗಳು. ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಈ ಹಿಮನದಿಗಳು ಕಂಡುಬರ್ತವೆ. ಇವನ್ನು ಪರ್ವತ ಹಿಮನದಿ ಅಂತೇಳಿ ಕರಿತೀವಿ. ಭೂಸವಕಳೀಕರಣದ ಕಾರಣಕರ್ತೃವಾಗಿ ಹಿಮನದಿಯು ಸವೆತ, ಸಾಗಾಣಿಕೆ, ಸಂಚಯನ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಿಮನದಿಯ ಸವೆತ ಕಾರ್ಯವನ್ನು ಬಹುತೇಕ ಪಾರ್ಶ್ವಭಾಗದಲ್ಲಿ ಅಂದರೆ ಒಂದೇ ಕಡೆ ಮಾತ್ರ ಕಂಡುಬರ್ತೈತಿ. ಇದರಿಂದ ಹಲವು ಬಗೆಯ ವಿಶಿಷ್ಟವಾದ ಭೂಸ್ವರೂಪಗಳು ಇಲ್ಲಿ ಉಂಟಾಗ್ತವೆ. ಅವು ಯಾವಪ್ಪ ಅಂದರೆ ಹಿಮಶೃಂಗ, ಹಿಮಗಾರ, ಗಿರಿಶೃಂಗ, ಪರ್ವತ ಕಟಕ, ಶಿಲಾಸೋಪಾನ, ಯು ಆಕಾರದ ಕಣಿವೆ, ತೂಗು ಕಣಿವೆ ಇವೆಲ್ಲ ಎಕ್ಸಾಮ್ನ ಕೊಟ್ಟು ಕೇಳ್ತಾರೆ. ಹಿಮಗಾರ, ಗಿರಿಶೃಂಗ, ಪರ್ವತ ಕಟಕ, ಶಿಲಾಸೋಪಾನ, ಯು ಆಕಾರದ ಕಣಿವೆ, ತೂಗು ಕಣಿವೆ ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂತಂದರೆ ಪರ್ವತ ಅಥವಾ ಆಲ್ಪೈನ್ ಕಣಿವೆ ಹಿಮನದಿಗಳಲ್ಲಿ ಕಂಡುಬರ್ತವೆ. ಹಿಮನದಿಯ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯವನ್ನು ಜೊತೆಯಲ್ಲಿ ಸಾಕ್ತೈತೆ. ಸಂಚಯನ ಕಾರ್ಯದಲ್ಲಿ ನಿರ್ಮಿತವಾಗುವ ಮುಖ್ಯ ಭೂಸ್ವರೂಪಗಳೆಂದರೆ ಶಿಲಾನಿಚಯಗಳು, ಸರ್ಪಾಕಾರದ ದಿಣ್ಣೆಗಳು, ರೆವೆ ಮೈದಾನಗಳು, ತ್ರಿಕೋನಾಕಾರದ ದಿಣ್ಣೆಗಳು ಹಾಗೂ ಹಿಮ ಜಲ ಪ್ರವಾಹ ಮೈದಾನಗಳು ಇವೆಲ್ಲ ಏನು ಮಾಡ್ತವೆ ಹಿಮನದಿಯಲ್ಲಿ ಕಂಡುಬರ್ತವೆ. ಇವಾಗ ಪಾರ್ಶ್ವ ಶಿಲಾಚಯನದಲ್ಲಿ ಮುಖ್ಯವಾಗಿ ಮತ್ತೆ ಭಾಗಗಳು ಕಂಡುಬರ್ತವೆ. ಅಲ್ಲಿ ಮಧ್ಯ ಶಿಲಾನಿಚಯ, ತಳದ ಶಿಲಾನಿಚಯ, ಅಂತ್ಯ ಶಿಲಾನಿಚಯ ಅಂತೇಳಿ. ಪಾರ್ಶ್ವ ಶಿಲಾನಿಚಯದಲ್ಲಿ ಕಂಡುಬರುತ್ತವೆ ವಿಧಗಳಿವು.
ಪಾರ್ಶ್ವ ಶಿಲಾನಿಚಯ ಅಂದರೆ ಹಿಮನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಶಿಲಾವಸ್ತುಗಳ ಸಂಚಯವಾಗುವುದಕ್ಕೆ ಏನಂತೀವಿ ಪಾರ್ಶ್ವ ಶಿಲಾನಿಚಯ ಅಂತೇಳಿ ಕರಿತೀವಿ. ಮಧ್ಯ ಶಿಲಾನಿಚಯ, ಈ ಎರಡೂ ಹಿಮನದಿಗಳು ಸಂಧಿಸುವಾಗ ಅವುಗಳ ಪಾರ್ಶ್ವ ಶಿಲಾನಿಚಯಗಳು ಪರಸ್ಪರ ಒಗ್ಗೂಡಿದ್ದು ಅವುಗಳನ್ನು ಮಧ್ಯ ಶಿಲಾನಿಚಯ ಅಂತೇಳಿ ಕರಿತೀವಿ. ತಳದ ಶಿಲಾನಿಚಯ ಅಂದರೆ ಹಿಮನದಿಯ ಕಣಿವೆಯ ಭಾಗದಲ್ಲಿ ಶಿಲಾನಿಚಯಗಳ ಸಂಚಯನವಾಗುವುದಕ್ಕೆ ತಳದ ಶಿಲಾನಿಚಯನ ಅಂತೇಳಿ ಕರಿತೀವಿ. ಅಂತ್ಯ ಶಿಲಾನಿಚಯನ ಅಂದರೆ ಇವು ಹಿಮನದಿಯ ಮಧ್ಯಭಾಗದಲ್ಲಿ ಅಂತ್ಯಭಾಗದಲ್ಲಿ ಕಂಡುಬರ್ತವೆ. ಇವೆಲ್ಲ ಶಿಲಾನಿಚಯದಲ್ಲಿ ಕಂಡುಬರುವಂತಹ ವಿಧಗಳಿವೆಲ್ಲ. ಹೀಗೆ ಹಿಮನದಿ, ನದಿ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ಅಂತರ್ಜಲದ ಕುರಿತು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.